ನೋಟ್ಬುಕ್ ಶಾಲಾ ಬ್ಯಾಗ್ ವಿತರಣೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪ್ರೌಢಶಾಲೆ ಹೆಬ್ಬಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಶಾಲಾ ಬ್ಯಾಗ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಬೆಂಬಲ ನೀಡುವ ಸಲುವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಒದಗಿಸುವ ಉದಾರ ಮನೋಭಾವನೆಯುಳ್ಳ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಾದ ಶ್ರೀ ಎಚ್.ಎನ್. ಪುಟ್ಟೇಗೌಡ, ಕಡುವಿನ ಹೊಸಹಳ್ಳಿಯ ಶ್ರೀ ಕುಮಾರ್, ಶ್ರೀ ದೀಪಕ್ ಕೆ, ಇವರ ಸಹೋದರ ಶ್ರೀ ಕೆ. ಸೂರಜ್ ಹಾಗೂ ಸಮಾಜ ಸೇವಕಿ ಶ್ರೀಮತಿ ಮಂಗಳಾರವರ ಪತಿ ಶ್ರೀ ಸುಂದರ್ ರವರು ನೋಟ್ಬುಕ್ಗಳು ಹಾಗೂ ಶಾಲಾ ಬ್ಯಾಗ್ಗಳ ದಾನಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಸೈನಿಕರಾದ ಶ್ರೀ ಪುಟ್ಟೇಗೌಡರು, ವಿದ್ಯಾರ್ಥಿಗಳು ಶಿಸ್ತು ಹಾಗೂ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಹಾಗೂ ಶಾಲಾ ಅಭಿವೃದ್ಧಿಗೆ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಉತ್ತೇಜನಕ್ಕೆ ತಾವು ಸದಾ ಬದ್ಧರಾಗಿರುತ್ತೇವೆ ಎಂದು ತಿಳಿಸಿದರು. ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಶ್ರೀಮತಿ ಮಂಗಳಾರವರ ಪತಿ ಶ್ರೀಯುತ ಸುಂದರ್ ಮಾಜಿ ಸೈನಿಕರು ಇವರು ಮಾತನಾಡುತ್ತಾ, ವಿದ್ಯಾರ್ಥಿಗಳ ಆಲೋಚನೆಗಳು ಮತ್ತು ಕನಸುಗಳು ದೊಡ್ಡದಾಗಿರಬೇಕು, ಅವುಗಳನ್ನು ಸಕಾರಗೊಳಿಸಲು ನಿರಂತರ ಪರಿಶ್ರಮವನ್ನ ಪಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದರು. ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ರಾಜಶೇಖರ್ ಅವರು ಮಾತನಾಡುತ್ತಾ, ಶಾಲಾ ಅಭಿವೃದ್ಧಿಗೆ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಬೇಕಾಗಿರುವ ಅವಶ್ಯಕತೆ ಶೈಕ್ಷಣಿಕ ಸಾಮಗ್ರಿಗಳನ್ನು ದಾನವಾಗಿ ನೀಡಿರುವ ದಾನಿಗಳಾದ ಶ್ರೀ ಕೆ. ದೀಪಕ್, ಶ್ರೀ ಕುಮಾರ್ ಸಿಂಗಾಪುರ್, ಶ್ರೀಮತಿ ಮಂಗಳಾ ಸುಂದರ್ ಮತ್ತು ಸದಾ ಶಾಲಾಭಿಮುಖಿ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಶ್ರೀ ಎಚ್.ಎನ್. ಪುಟ್ಟೇಗೌಡರವರಿಗೆ ಹಾಗೂ ದಾನಿಗಳ ಕುಟುಂಬ ವರ್ಗದವರಿಗೆ ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಶಿಕ್ಷಕರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನೀಡಿರುವ ಸಾಮಗ್ರಿಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಹಾಗೆಯೇ 10ನೇ ತರಗತಿಯಲ್ಲಿ 100% ಫಲಿತಾಂಶ ನೀಡಿದ ಶಿಕ್ಷಕ ವೃಂದಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಬಸವರಾಜ್ ಶೆಟ್ಟಿ, ಶಿಕ್ಷಕರಾದ ವೆಂಕಟ್ ನಾಯಕ್, ಕವಿತಾ ಡಿ, ಲೋಕೇಶ್ ಸಿಡಿ, ಬೋಜೇಗೌಡ, ಮುತ್ತಣ್ಣವರ್, ಅನಂತ್, ಯೋಗೇಶ್, ರೇಣುಕಾ ಸ್ವಾಮಿ, ರಾಜಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆ ತಿಳಿಸಬೇಕು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರ ವರ್ಗದವರಿಗೆ. ಮಕ್ಕಳು ಈ ಸಲ 100% ರಿಸಲ್ಟ್ ಕೊಟ್ಟಿದ್ದಾರೆ. ತುಂಬಾ ವರ್ಷಗಳ ನಂತರ ಈ ಸಲ 100% ರಿಸಲ್ಟ್ ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಪ್ರಾಧ್ಯಾಪಕ, ನಮ್ಮ ಹೈಸ್ಕೂಲ್ ಟೀಚರ್ಸ್ ಏನಿದ್ದಾರೆ ಅವ್ರೊಂದು ದೊಡ್ಡ ಚಪ್ಪಾಳೆ ತರಲಿ. ಮಕ್ಕಳೇ, ಇವತ್ತು ಆಕ್ಚುಲಿ ನಾನು ಅನ್ಕೊಂಡಿದ್ದೇನೆಂದ್ರೆ 8th ಮಕ್ಕಳಿಗೆ ಬರೀ ಹೆಣ್ಮಕ್ಳಿಗೆ ಒಂದು ಬ್ಯಾಗ್ ಕೊಡುವಂತ ಒಂದು ತೀರ್ಮಾನ ತಗೊಂಡಿದ್ದೆ ಮಕ್ಕಳೇ. ಸೊ ಅಷ್ಟರಲ್ಲಿ ಗಂಡು ಮಕ್ಕಳು ಏನ್ ಮಾಡಿದ್ದಾರೆ ಸರ್ ಅಂತ ಹೇಳಿ ನಮ್ಮ ಮನೆಯವರೇ ಹೇಳಿದ್ರು, ಶ್ರೀಮತಿ ಅವರು, ನೀವು ಗಂಡು ಮಕ್ಳಿಗೆ ಕೊಟ್ಟರೆ ಗಂಡು ಮಕ್ಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಆಯ್ತು ಬಿಡಮ್ಮ ಅಂತ ಹೇಳಿ ಅದೊಂದು ಚರ್ಚೆ ಆಯ್ತು. ಸೊ ಚರ್ಚೆ ಆದಾಗ ನಾವು ಒಂದೆರಡು ಕಡೆ ನಮ್ಮ ಸಹಪಾಠಿಗಳು ಇದೇ ಶಾಲೆಯಲ್ಲಿ ಓದಿದ್ದು 91 ಬ್ಯಾಚ್ ಅಲ್ಲಿ ನಮ್ದು SSLC. ಸೊ ಅವರೊಂದು ಚರ್ಚೆ ಮಾಡಿದಾಗ ಆಯ್ತು ಕೊಡುವ ಬಿಡಿ ಅಂತ ಹೇಳಿ ಎಲ್ಲ ಮಕ್ಕಳಿಗೂ ಒಂದು ಬ್ಯಾಗ್ ಕೊಡುವ ವ್ಯವಸ್ಥೆ ಆಯ್ತು. ಒಂದು ಒಳ್ಳೆ ಬ್ಯಾಗ್ ಕೊಡಲೇಬೇಕು ಅಂತ ಹೇಳಿ ಆಯ್ತು. ತದನಂತರ ಇವತ್ತು ನೋಟ್ಬುಕ್ ನಾವು ಏನು ಕೊಡ್ತಾ ಇದೀವಿ ಅದನ್ನ ಕ್ರೆಡಿಟ್ ಯಾರು ಸೇರ್ಬೇಕು ಅಂತ ನಮ್ಮ ವೆಂಕಟ ನಾಯಕ್ ಸೇರ್ಬೇಕು. ಕಾರಣ ಮೊನ್ನೆ ನಾನು ಕಾಲ್ ಮಾಡಿದ್ದೆ ಅಷ್ಟೇ, ಸರ್ 8 ಮಕ್ಕಳಿಗೆ ಏನಾದ್ರು ಒಂದು ನೋಟ್ಬುಕ್ ಕೊಡ್ಬೋದಾ ಸರ್ ಅಂತ ಹೇಳಿ. ಸರಿ ಸರ್ ಅಂತ ಹೇಳಿ ನಾನು ಇಮಿಡಿಯೇಟ್ ಆಗಿ ನಾನು ನನ್ನ ಸ್ನೇಹಿತ ಇದೇ ಶಾಲೆಗೆ ಓದೋರು, ಅವನು MSc ಗೋಲ್ಡ್ ಮೆಡಲಿಸ್ಟ್, ಅವನ ಹತ್ರ ಒಂದು ಚರ್ಚೆ ಮಾಡಿದಾಗ ಆಯ್ತು ಪುಟ್ಟೇಗೌಡ ಖಂಡಿತ ಕೊಡೋಣ ಅಂತ ಹೇಳಿದ್ರು. ಹಾಗೆ ನಮ್ಮ ಹೆಬ್ಬಾಲೆ ಗ್ರಾಮದವರೇ ಸೂರಜ್ ದೀಪಕ್ ಅಂತ ಹೇಳಿ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಅವರು ನಮ್ಮ ಕ್ಲಾಸ್ಮೇಟ್, ಅವರು ಒಪ್ಕೊಂಡು. ಸೊ ಜೊತೆಗೆ ನಮ್ಮ ಮಂಗಳ ಅಂತ ಹೇಳಿ ಅವರು ಈ ಶಾಲೆ ಬಗ್ಗೆ ತುಂಬಾ ಅಭಿಮಾನ ಇದೆ. ಮತ್ತೆ ನಾವು ಹೈಸ್ಕೂಲ್ ಓದ್ಬೇಕಾದ್ರೆ ಒಳ್ಳೆ ತುಂಬಾ ಪ್ಲೇಯರ್ ಆಗಿದ್ರು. ಇವತ್ತು ಸಹ ನಾವು ನಮ್ಮ ಟೀಮ್ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಬ್ಯಾಚ್ ಹೇಗಿದೆ ಅಂತ ಹೇಳಿದ್ರೆ ಮಕ್ಕಳು ಒಂದೇ ತಾಯಿ ಮಕ್ಕಳ ತರನೇ ಇದೀವಿ ಇವಾಗ ಅಷ್ಟೇನೆ. ಸೊ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಇವತ್ತು 8 ಮಕ್ಕಳಿಗೆ ಮತ್ತೆ 8 ಮಕ್ಕಳಿಗೆ ಬ್ಯಾಗ್ ಮತ್ತೆ ನೋಟ್ಬುಕ್ ನಮ್ಮ ಸಹಪಾಠಿಗಳು, ನಾವು 91 ಬ್ಯಾಚ್ ಅಲ್ಲಿ ಏನ್ ಓದಿದ್ವಿ, ನಾನೊಬ್ಬ ಜೊತೆಗೆ ಮಂಗಳ,
ಜೊತೆಗೆ ದೀಪಕ್ ಕೆ ಅಂತ ಹೇಳಿ ಇನ್ನೊಬ್ರು ಕುಮಾರ್ ಅಂತ ಅವ್ರ ಉಪಸ್ಥಿತಿ ಇಲ್ಲ, ಅವ್ರು ನೆಕ್ಸ್ಟ್ ಬಂದ್ರೆ ಬರ್ತಾರೆ, ಅವರು ಸಿಂಗಾಪುರದಲ್ಲಿ ಇದ್ದಾರೆ. ಅವರು ನಮ್ಮ ಮೂಲತಃ ಇಲ್ಲಿ ಕಡಿಮೆ ಹೊಸಹಳ್ಳಿಯವರು. ಅವರು ಸಹ ನಾವು 4 ಜನ ಸೇರಿ ಇವತ್ತು ನಿಮ್ಗೆ ನೋಟ್ ಬುಕ್ ಮತ್ತೆ ಬ್ಯಾಗ್ ಕೊಟ್ಟಿದ್ದೀವಿ ಮಕ್ಕಳೇ. ಹಾಗೆ ಜೊತೆಗೆ ಇದ್ರಲ್ಲಿ ಏನಂತ ಹೇಳಿದ್ರೆ 8th ಸ್ಟ್ಯಾಂಡರ್ಡ್ಗೆ ನಾವು ಪ್ರತಿ ವರ್ಷನೂ ಕೊಡ್ತೀವಿ ಮಕ್ಕಳಿಗೆ. ಒಂದು ಖುಷಿ ವಿಚಾರ ಬಟ್ ನೀವು ಒಳ್ಳೆ ಮಕ್ಕಳಾಗಬೇಕಷ್ಟೇನೆ. ಇವಾಗ ನನ್ನ ಪ್ರಕಾರ ಒಂದು 35-36 ಮಕ್ಕಳಿದ್ದಾರೆ ಇವಾಗ. ಸೊ ಇನ್ನೂ ಆಗ್ತಾರೆ, ಬರ್ತಾರೆ, ಮತ್ತೆ ಒಳ್ಳೆ ಟೀಚರ್ಸ್ ಇದ್ದಾರೆ, ಇದ್ರ 2 ಮಾತಿಲ್ಲ. ಮತ್ತೆ ಇನ್ನೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿ ಸೆಕ್ರೆಟರಿ ಸರ್ ಇದ್ದಾರೆ. ಪ್ರತಿ ವರ್ಷ ಅವರು ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ 8th ಮತ್ತೆ ಫಸ್ಟ್ PUC ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದಾರೆ ಒಂದು. ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಹಪಾಠಿ ಅಲ್ಲ ಮಂಗಳ ಇದ್ದಾರೆ, ಅವರ ಪತಿಯವರು ಸುಂದರ್ ಸರ್ ಅವರು. ನಿಜವಾಗ್ಲೂ ಅವ್ರು ನೋಡಿದ್ರೆ ಒಟ್ಟನೇ ಇರ್ಬೇಕು ಅನ್ಸುತ್ತೆ. ನೋಡಿ ಮಿಲಿಟರಿ ಇದ್ ಬಂದವರು ಎಷ್ಟು ಪೀಸ್ಫುಲ್ ಆಗಿದ್ದಾರೆ. ಇವತ್ತು ಮಕ್ಕಳಿಗೆ ಕೈ ಎತ್ತಿ ಮುಗಿಸ್ತಾ ಇದ್ರು ಅವರು ಮಕ್ಕಳೇ. ನಿಜವಾಗ್ಲೂ ಅವ್ರ ಮಕ್ಕಳು ನಿಜವಾಗ್ಲೂ ಒಳ್ಳೆ ಅಫಿಷಿಯಲ್ ಇದ್ದಾರೆ, ಇಬ್ರು ಇಂಜಿನಿಯರ್ ಆಗಿದ್ದಾರೆ. ಅವ್ರು ನಮ್ಗೆ ಕಾರ್ಯಕ್ರಮ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಹಾಗೆ ನಮ್ಮ ದೀಪಕ್ ಅವರ ತಮ್ಮ ಸೂರಜ್ ಅಂತೇಳಿ ಅವರಿಗೆ ಕಾರ್ಯಕ್ರಮ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಇನ್ನೊಂದ್ಸರಿ ಇಬ್ರಿಗೂ ನನ್ನ ಕಡೆಯಿಂದ ಮತ್ತೆ ಎಲ್ಲರ ಕಡೆಯಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಸ್ವಾಗತ ಕೊಡ್ತೇನೆ. ಮಾತಾಡ್ತೇನೆ ಮಕ್ಕಳೇ, ನಿಮ್ಗೆ ಏನೇ ಸಮಸ್ಯೆ ಇದ್ರು ಹೇಳಿ. ಥ್ಯಾಂಕ್ ಯು, ಧನ್ಯವಾದ. 8ನೇ ಕ್ಲಾಸಿಗೆ ಬಂದಿದ್ದೀರಾ, 3 ವರ್ಷ ಇದೆ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. 3 ವರ್ಷ ಇರುತ್ತೆ, ಅದಕ್ಕಿಂತ ಜಾಸ್ತಿ. ಯಾವುದು ಈ 3 ವರ್ಷದಲ್ಲಿ ಎಷ್ಟು ನೀವು ಗಳಿಸ್ತೀರಾ, ಇಷ್ಟೊಂದು ದೊಡ್ಡ ಸಾಕೋತಿದೆ. ಇದು ಅವಾಗಿಂದ ನಡ್ಕೊಂಡು ತುಂಬ ಚೆನ್ನಾಗಿ ಅವಾಗೆಲ್ಲ ನಾವು ಇಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ಅಡ್ವಾನ್ಸ್ ಸ್ಕೂಲ್ಗೆ. ಈಗ ನೋಡೋಕ್ಕೆ ಭಯ ಆಗಲ್ಲ ಅಂತ ಒಂದು ಡಿಸಿಪ್ಲಿನ್. ನೀವು ಪಾಸ್ 8ನೇ ಕ್ಲಾಸಿಗೆ 9ನೇ ಕ್ಲಾಸಿಗೆ ಪಾಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಪಾಸ್ ಎಲ್ಲರೂ ಹೋಗ್ತಾರೆ, ರ್ಯಾಂಕ್ ಏನು ಟೀಚರ್ಸ್ ಪಾಠ ಹೇಳಿಕೊಡ್ತಾರೆ, ಏನು ಹೇಳ್ಕೊಡ್ತಿದ್ದಾರೆ, ಏನು ಮಾಡಬೇಕು ಅನ್ನೋದು ಮೈಂಡಲ್ಲಿ ಬಂದ್ಬಿಟ್ಟು ರ್ಯಾಂಕ್ ಬರಬೇಕು. ಕರ್ನಾಟಕ ರ್ಯಾಂಕ್ ಬರಬೇಕು. ಇಂಜಿನಿಯರ್ ಡಾಕ್ಟರ್ ಮಾಡೋದಲ್ಲ, IAS, IPS, UPS ಎಕ್ಸಾಮ್ ಮಾಡಿ, ನೀಟು ಗೌರ್ಮೆಂಟ್ಗೆ CET ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ಮೊಬೈಲ್ ಮಾಡೋದು ಕಮ್ಮಿ ಮಾಡಿ, ಗೂಗಲ್ ಬೇಕೇ ಬೇಕು. ಮತ್ತು ಎಜುಕೇಷನ್ಗೆ ಜಾಸ್ತಿ ಯೂಸ್ ಮಾಡ್ಕೋಬೇಡಿ, ದಯವಿಟ್ಟು ಮೊಬೈಲ್ ಕಂಟ್ರೋಲ್ ಮಾಡಿ. ನಿಮ್ಮ ಅಪ್ಪ ಅಮ್ಮ ತಂದೆ ತಾಯಿ ತುಂಬ ಆಸೆ ಇಟ್ಕೊಂಡು ಅವರ ಕೊಟ್ಟಿರೋ ಈ ಸಹಕಾರನ ನೀವು ಮಕ್ಕಳು ಉತ್ತಮವಾಗಿ ಫಲಿತಾಂಶದಿಂದ ಅವರಿಗೆ ಬೀಳ್ಕೊಡುಗೆ ಕೊಡಬೇಕು, ಅದೇ ನನ್ನ ಆಶೀರ್ವಾದ. ಹಾಗೆ ಮಕ್ಕಳ ಪ್ರತಿ ವರ್ಷ ನಿಮಗೆ ನಾವು ಈಗ 8ನೇ ಕ್ಲಾಸ್ಗೆ ಪ್ರತಿ ಎಲ್ಲ ಮಕ್ಕಳಿಗೂ ಫ್ರೀ ಕೊಡ್ತಾ ಇದ್ದೀವಿ, ನಮ್ಮ ಆಡಳಿತ ಮಂಡಳಿ ಕಡೆಯಿಂದ ಕೊಡ್ತಾ ಇದ್ದೀವಿ. ಮತ್ತು ಹಾಗೆ ಟ್ರ್ಯಾಕ್ ಸೂಟು, ಯೂನಿಫಾರ್ಮು, ಪ್ರತಿಯೊಂದು ನೋಟ್ಬುಕ್ ಏನೇ ಇದ್ರು 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸ್ ಮಕ್ಕಳಿಗೆ ಏನೇ ಇದ್ರೂ